ನೀವು ಇನಿಷಿಯಲ್ ಕಂಪನಿ ಸ್ಟಾರ್ಟ್ ಮಾಡಿದಾಗ ಟೀಮ್ ಹೇಗಿತ್ತು ಮತ್ತು ಈಗ ನಿಮ್ಮ ಟೀಮ್ ಸೈಜ್ ಹೇಗಿದೆ? ಆ್ಯಸ್ ಐ ಸೆಡ್ 2016 ಶುರು ಮಾಡಿದಾಗ ಇಬ್ಬರೇ ಇದ್ವಿ, ನಾನು ಸಾಮ್ರಾಟು. ಬಟ್ ಸಾಮ್ರಾಟ್ ವಾಸ್ ಅಗೈನ್ ಫಾರಿನಲ್ಲಿದ್ದರು, ನಾನು ಇಲ್ಲೇ ಎಲ್ಲ ನೋಡ್ಕೊತಿದ್ದೆ. ಸೊ ಸ್ಟಾರ್ಟೆಡ್ ವಿತ್ ದ್ಯಾಟ್ 2 people ಅನ್ಕೊಳ್ಳಿ ಆಫಿಷಿಯಲಿ. ಓಕೆ, ಸೊ ಇವಾಗ ಅಗೈನ್ ವಿ ಸ್ಟಾರ್ಟೆಡ್ ಗ್ರೋಯಿಂಗ್. ನಮ್ಮದೇ ಒಂದು ಸ್ವಂತ ಟೀಮ್ನ ಬಿಲ್ಡ್ ಮಾಡಿದ್ವಿ ಸ್ಟಾರ್ಟಿಂಗಿಂದ. 5 ವರ್ಷದಿಂದ ಕೆ ಅವ್ರನ್ನ ತುಂಬ ಹತ್ತಿರದಿಂದ ನೋಡಿದ್ದೀನಿ. ಅವರು ತುಂಬ ಸರಳವಾದ ಸ್ವಭಾವ, ದಿನ ರಾತ್ರಿ ಹಗಲು ಅನ್ನೋದೇ ಕೆಲಸ ಮಾಡುವ ಅವರ ಸ್ವಭಾವ ನೋಡಿ ನನಗೂ ಸ್ಫೂರ್ತಿ ಬರುತ್ತೆ ಕೆಲಸ ಮಾಡೋಕ್ಕೆ. ನನಗೇ ಅಲ್ಲ, ಟ್ರಂಪ್ಲಿನಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಎಂಪ್ಲಾಯಿಗೂ ಅವರು ಸ್ಫೂರ್ತಿದಾಯಕವಾಗಿದ್ದಾರೆ. ಅವರು ರಾತ್ರಿ 10 ಆಗಲಿ 11 ಆಗಲಿ ರಾತ್ರಿ 1 ಗಂಟೆ ಆಗಲಿ ಯಾವಾಗ ಬೇಕಿದ್ರೂ ಎಂಪ್ಲಾಯೀಸ್ಗೋಸ್ಕರ ಏನಾದರೂ ಕೆಲಸದ ನಿಮಿತ್ತ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಇಮಿಡಿಯೇಟಾಗಿ ರೆಸ್ಪಾಂಡ್ ಮಾಡ್ತಾರೆ, ಮಾತಾಡ್ತಾರೆ. ಅವರ ಇನ್ಪುಟ್ಸ್ ಏನಿದೆ, ಅವರ ಸಹಾಯ ಏನಿದೆ, ಕೆಲಸದ ಪ್ರಯುಕ್ತವಾಗ ಏನು ಬೇಕೋ ಅದು ಇಮಿಡಿಯೇಟಾಗಿ ಮಾಡಿ ಕೊಡ್ತಾರೆ. ನಾನು ಆ್ಯಕ್ಚುಲಿ ಟ್ರಂಪ್ಲಿನ್ ಜಾಯಿಂಡ್ ಆಸ್ ಅ ಕ್ಯಾಂಪ್ ಕೀ ಅಕೌಂಟ್ ಮ್ಯಾನೇಜರ್. ದೆನ್ KK saw my potentiality in my rapport with the employees and everything. So he thought that yes, I'm a very good fit for the HR department. So I got opportunity in the HR department. Yes, from there I started giving my best and he always appreciated it. ಸೊ ನಾನು ಕ್ಯಾಮ್ ಆಗಿ ವರ್ಕ್ ಮಾಡಬೇಕಾದ್ರೆ ತುಂಬ ಚಾಲೆಂಜಸ್ ಬಂತು. ಅದನ್ನು ಹೇಗೆ ಸಾಲ್ವ್ ಮಾಡಬೇಕು ಅಂತ ನಾನು ತುಂಬ ಕಷ್ಟಪಡಬೇಕಾದ್ರೆ KK ಅವರು ಸಮಾಧಾನವಾಗಿ ಕೂತ್ಕೊಂಡು ಓಕೆ ಈ ಪ್ರಾಬ್ಲಮ್ ಇದೆಯಾ, ಹೇಗೆ ಮಾಡಬೇಕು, ಇದನ್ನು ಯಾವ ಥರ ಲೈಕ್ ಪಾರ್ಟ್ ಬೈ ಪಾರ್ಟ್ ನಾವು ಯೋಚನೆ ಮಾಡಬೇಕು ಅಂತ ಅವರು ಹೇಳ್ಕೊಟ್ಟು ಸಮಾಧಾನವಾಗಿ ಕೂತ್ಕೊಂಡು ಪ್ರತಿಯೊಬ್ಬ ಎಂಪ್ಲಾಯಿ, ನಾನೇ ಅಲ್ಲ ನನ್ನ ಟೀಮ್ ಜೊತೆ ಆಗಲಿ, ನಮ್ಮ ಎಂಪ್ಲಾಯಿ ಟೆಕ್ನಿಕಲ್ ಟೀಮ್ ಜೊತೆ ಆಗಲಿ, ಅವರು ಪ್ರತಿಯೊಬ್ಬರ ಜೊತೆನೂ ಕೂತ್ಕೊಂಡು ಅವರ ಪ್ರಾಬ್ಲಮ್ನ ತಿಳ್ಕೊಂಡು ಅರ್ಥ ಮಾಡಿಸ್ತಾ ಇದ್ರು. ಅವರು ನಾಟ್ ಓನ್ಲಿ ಟೆಕ್ನಿಕಲ್, ನಮಗೆ ಮ್ಯಾನೇಜ್ಮೆಂಟ್ ಕಡೆ ಕೂಡ ಅವರು ಕುತ್ಕೊಂಡು ಏನೇ ಪ್ರಾಬ್ಲಮ್ ಇದ್ರೂ ಅವರು ಸಪೋರ್ಟ್ ಮಾಡ್ತಾ ಇದ್ರು. KK has always been very, very ambitious, and as we say in Kannada, right, sakkat, he has that sakkat confidence. So I guess he makes it very good for himself going forward, and I wish him all the very best. May he keep inspiring people hailing from the smaller towns like him, and may they also get the chance to dream big like him and make it in the city and bring their dreams into action. 1 year ನಾವು ಒಂದು ಅರೌಂಡ್ 30 ಆದ್ವಿ, ಆಮೇಲೆ 50 ಆದ್ವಿ, 80 ಆದ್ವಿ, 100. ಸೊ ಬೈ ದ ಟೈಮ್ 2020 we reached around 200 people. ಓಕೆ, ಬಟ್ ಅಗೈನ್ ಕೋವಿಡ್ ಬಂತು. ಇಟ್ ಕಂಪ್ಲೀಟ್ಲಿ ಡಿಸ್ಟರ್ಬ್ಡ್ ದಿ ಎಂಟೈರ್ IT ಇಂಡಸ್ಟ್ರಿ. ಆಫೀಸ್ ಬರೋದಾಗಲಿ ಅವೆಲ್ಲ ಸ್ಟಾಪ್ ಆಯಿತು. ಸೊ ಹಾಗೆ ಮತ್ತೆ ಡೌನ್ ಆಯಿತು. ಬಟ್ ನಾವು ವಿ ಆರ್ ಕ್ಲೋಸ್ ಟು 150 to 180 people. ಸೊ ದಟ್ ಇಸ್ ದ ಕರೆಂಟ್ ಟೀಮ್ ಸೈಜ್. KK, ನೀವು ಫಸ್ಟು ಎಂಪ್ಲಾಯಿಯಾಗಿ ವರ್ಕ್ ಮಾಡ್ತಿದ್ರಿ. ಸೊ ಸಡನ್ನಾಗಿ ನೀವು ಪ್ಲಾನ್ಸ್ ಇಟ್ಕೊಂಡು ಆಂಟ್ರಪ್ರಿನರ್ ಆಗೋಕ್ಕೆ ಬಂದ್ರಿ. ಸೊ ವಾಟ್ ವಾಸ್ ಯುವರ್ ಫ್ಯಾಮಿಲಿ ರಿಯಾಕ್ಷನ್? ಅಫ್ಕೋರ್ಸ್ ಹೇಳಿದ್ನಲ್ವಾ, ಸೊ ಒರಾಕಲಲ್ಲಿದೆ, ಫಾರಿನ್ ಸುತ್ತಾಡ್ತಿದ್ದೆ, ಆರಾಮಾಗಿತ್ತು ಲೈಫು. ಒರಾಕಲ್ ಇಸ್ ದ ದಟ್ ಇಸ್ ದ ಫೇಸ್ ವೇರ್ ಐ ಸಾ ಬೆಸ್ಟ್ ಆಫ್ ಮೈ ಲೈಫ್. ಓಕೆ, ಸಿಕ್ಕಾಪಟ್ಟೆ ಫಾರಿನ್ ಕಂಟ್ರೀಸು. ನಾನು ಆ್ಯಕ್ಚುಲಿ ಇಂಡಿಯಾಗೆ ಬರ್ತಿರ್ಲಿಲ್ಲ. ಇಂಡಿಯಾಗೆ ಬಂದರೆ ಏನಕ್ಕೆ ಗೊತ್ತಾ, ವೀಸಾ ತೊಗೊಳಕ್ಕೆ ಬರ್ತಿದ್ದೆ. 2 weeks ಇಲ್ಲ 3 weeks ಬಂದೆ, ವೀಸಾ ಮತ್ತೆ ರೆಡಿ ಆಗೋದು, ಇಮಿಡಿಯೇಟಾಗಿ ಫಾರಿನು. ಒಂದೊಂದ್ಸಲ ಹೆಂಗಾಗಿದೆ ಸಿಚುವೇಶನ್ ಅಂತಂದರೆ, ಒಂದು ಕಂಟ್ರಿಲಿ ಇರ್ತಿದ್ದೆ, ನೆಕ್ಸ್ಟ್ ಮಂತ್ ಬರಬೇಕು, ಒರಾಕಲ್ದವರು ಇನ್ನೊಂದು ಕಂಟ್ರಿಗೆ ವೀಸಾ ರೆಡಿ ಮಾಡಿಸ್ಬೇಡವರು. ಸೊ ದಟ್ ಆ 3 weeks ಗ್ಯಾಪ್ ಕೊಡ್ತಿರಲಿಲ್ಲ ನನಗೆ. ಸೊ ಬ್ಯಾಕ್ ಟು ಬ್ಯಾಕ್ ಟ್ರಾವೆಲ್ ಮಾಡ್ತಿದ್ದೆ. ಸೊ ಆ ಟೈಮಲ್ಲಿ ಅಫ್ಕೋರ್ಸ್ ಆನ್ ಸೈಟು ಫಾರಿನ್ ಅಂದಾಗ ಇನ್ಕಮ್ ಚೆನ್ನಾಗೇ ಇರುತ್ತೆ. ಸೊ ಅಪ್ಪ ಅಮ್ಮ ಖುಷಿಯಾಗಿದ್ದರು. ಬಟ್ ಅಪ್ಪ ಅಮ್ಮ ಏನಂದರೆ, ಬೇಕಾ, ಎಲ್ಲ ಚೆನ್ನಾಗಿದೆ ಅಲ್ವಾ, ಇವಾಗ ಒಳ್ಳೆ ಇನ್ಕಮ್ ಇದೆ, ಫಾರಿನ್ ಎಲ್ಲ ಸುತ್ತಾಡ್ತೀಯ, ಒಳ್ಳೆ ಕೆಲಸ ಇದೆ, MNC ಕಂಪ್ನಿ ಬೇರೆ, ಒರಾಕಲ್ ಅಂತ ಬ್ರ್ಯಾಂಡು. ಸೊ ಅಪ್ಪ ಅಮ್ಮಗೆ ಅದೊಂದೇ ಟೆನ್ಷನ್ ಇರುತ್ತೆ, ರಿಸ್ಕ್ ತೊಗೋತಿದ್ದಾನೆ ಮಗ, ಏನಾಗುತ್ತೋ ಏನೋ ಅಂತ ಬೇಡ ಅಂತಿರ್ತಾರೆ. ಸೊ ಹಿಂಗಾಗಿ ಅವಾಗ ಒಂದು ರಿಯಾಕ್ಷನು, ಥಿಂಕ್ ಮಾಡು, ಟೇಕ್ ಅ ವೈಸ್ ಡಿಸಿಷನ್ ಅನ್ನೋ ಒಂದು ಸಜೆಷನು. ಫ್ರೆಂಡ್ಸ್ ಅಫ್ಕೋರ್ಸ್ ಅದು ಕಾಮನ್, ಅದು ಆಂಟ್ರಪ್ರನರ್ಗಳಿಗೆ. ನಮ್ಮ ಐಡಿಯಾನ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿದಾಗ 10 ಜನಕ್ಕೆ ಕೇಳಿಬಿಟ್ರೆ ಇಬ್ಬರು ಸಪೋರ್ಟ್ ಮಾಡಿರ್ತಾರೆ, ಮಿಕ್ಕಿದ 8 ಜನ ನೆಗೆಟಿವ್ ಹೇಳಿರ್ತಾರೆ. ಆಗತ್ತಾ ನಿನ್ನ ಕೈಲಿ, ಮಾಡ್ತೀಯಾ, ಯಾಕೆ ಬೇಕು, ಇದೇ ಥರ ಫೀಡ್ಬ್ಯಾಕ್ಸ್ಗಳು. ಬಟ್ 1 or 2 people like who know you better, like best friends ಅಂತ ಕರಿತೀವಲ್ಲ, ವೆರಿ ಕ್ಲೋಸ್ ಟು ಯುವರ್ ಪ್ರೊಫೆಷನಲ್ ಲೈಫು, ಪರ್ಸ್ನಲ್ ಲೈಫು, ಅವ್ರು ಹೇಳ್ತಿದ್ರು, ಏನಾಗತ್ತೆ ಭಾಳ ಅಂದರೆ ಶುರು ಮಾಡೋಣ, ಫೇಲ್ ಆದರೆ ವಾಪಸ್ ಜಾಬ್ಗೆ ಹೋಗೋಣ, ಆ ನಂಗೆ ಅದೇ ಕಾನ್ಫಿಡೆನ್ಸ್ ಇತ್ತು. ಹೆಂಗಂದರೆ ಏನು ಮಾಡ್ತಿದ್ದೀನಿ ನಾನು ಹೊಸದು, ಅಲ್ಲಿ ವರ್ಕ್ ಮಾಡಿದರೆ ಇಲ್ಲಿ ಕಂಪ್ನೀಲಿ ಮಾಡೋಕ್ಕೆ ಹೋಗ್ತಾ ಇದ್ದೀನಿ, ವರ್ಕೌಟ್ ಆಯಿತು, ಚೆನ್ನಾಗಿ ನಡೀತು ಅಂದರೆ ಕಂಟಿನ್ಯೂ ಮಾಡೋಣ, ಇಲ್ಲಾಂದರೆ ವಾಪಸ್ ಜಾಬ್ಗೆ ಹೋಗೋಣ, ಏನಾಗೋದಿದೆ. ಸೊ 1-2 ಫ್ರೆಂಡ್ಸು ಆಲ್ವೇಸ್ ಕಾನ್ಫಿಡೆಂಟ್, ಆಗುತ್ತೆ, ನೋಡೋಣ ಏನಾಗುತ್ತೆ ಮಾಡು ಅನ್ನೋ ಒಂದು ಕಾನ್ಫಿಡೆನ್ಸು. ಮಿಕ್ಕಿದವ್ರದ್ದು ಅಗೈನ್ ನೆಗೆಟಿವ್ಸೇ. ಬಟ್ ಅಗೈನ್ ಐ ಇಗ್ನೋರ್ಡ್
I took the best advice of my best friends and I'm here today. ಎಸ್ ಅಪಾರ್ಟ್ ಫ್ರಮ್ ದಿಸ್ ನೀವು ಇನಿಷಿಯಲ್ ಸ್ಟೇಜಸ್ಸಲ್ಲಿ ವಾಟ್ ಆ್ಯಂಡ್ ಆಲ್ ಲೆಸನ್ಸ್ ಯು ಲರ್ನ್ ನೀವೇನೆಲ್ಲ ಪಾಠ ಕಲ್ತ್ರಿ? Entrepreneur journey is a everyday learning journey. We learn every day new lesson. ಎಷ್ಟೋ ಸಲ ತುಂಬ ಚಾಲೆಂಜಸ್ ಬರುತ್ತೆ, ಹೇಳಿದ್ನಲ್ಲ, ಟೀಮ್ ಚಾಲೆಂಜಸ್ ಇರ್ಬೋದು, ಆಪರೇಷನಲ್ ಚಾಲೆಂಜಸ್ ಇರುತ್ತೆ, ಸೇಲ್ಸ್ ಚಾಲೆಂಜಸ್ ಇರುತ್ತೆ, ಫೈನಾನ್ಸಿಯಲ್ ಚಾಲೆಂಜಸ್ ಬರುತ್ತೆ. ಸೊ ಎಂಟರ್ಪ್ರನರ್ ಅಂತ ಅಂದಮೇಲೆ ಅದು ಫಿಕ್ಸ್. ಅದು ಎವ್ರಿ ಡೇ ಯು ಶುಡ್ ಬಿ ಟು ಎಕ್ಸೆಪ್ಟ್ ವಾಟ್ ಎವರ್ ಇಟ್ ಕಮ್ಸ್. ನಾವು ದಿನ ಶುರು ಮಾಡೋದಂಗೆ, ಇವತ್ತು ನಮ್ಮ ದಿನ ಚೆನ್ನಾಗಿರುತ್ತೆ, ಎಲ್ಲ ಒಳ್ಳೇದಾಗತ್ತೆ. ನೋ, ಒನ್ ಡೇ ಬ್ಯಾಡು ಆಗ್ಬೋದು, ಒನ್ ಡೇ ಗುಡ್ಡು ಆಗ್ಬೋದು. ಸೊ ಬಟ್ ಏನಂದರೆ ಹೌ ಐ ಟೇಕ್ ಬೋತ್, ಅದು ಭಾಳ ಮ್ಯಾಟರ್ ಆಗುತ್ತೆ. ಅದೇ ನಾವು ಎಂಟರ್ಪ್ರನರ್ ಜರ್ನಿಲಿ ಕಲಿಯೋದು ಫಸ್ಟ್ ಲೆಸನ್ನು. ಸೊ ಟೇಕ್ ಹೌ ಇಟ್ ಕಮ್ಸ್. ಒನ್ ಡೇ ಚೆನ್ನಾಗೂ ಆಗ್ಬೋದು, ಒನ್ ಡೇ ಮೈಲ್ ಸ್ಟೋನ್ ಬಿಗ್ ಆಗ್ಬೋದು, ಒಂದ್ಸಲ ಫುಲ್ಲು ಡೌನ್ ಆಗ್ಬೋದು. ಸೊ ಎವ್ರಿ ಡೇ ಐ ಮೀನ್ ಯು ಆರ್ ಮೀಟಿಂಗ್ ಲಾಟ್ ಆಫ್ ನ್ಯೂ ಪೀಪಲ್. ಎಂಪ್ಲಾಯೀಸ್ ಅಂತಂದರೆ ಹೇಳಿದಂಗೆ 100-150 ಜನ ಅಂದಾಗ ಎಲ್ಲರದ್ದು ಮೈಂಡ್ ಸೆಟ್ ಡಿಫ್ರೆಂಟ್ ಇರುತ್ತೆ. ಸೊ ವಿ ನೀಡ್ ಟು ಮ್ಯಾನೇಜ್ ದಟ್ ವಿ ಕಾಲ್ ಇಟ್ ಎಸ್ ಪೀಪಲ್ ಮ್ಯಾನೇಜ್ಮೆಂಟ್. ಅದನ್ನು ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀವಿ. ಒಬ್ಬೊಬ್ಬರಿಂದ ಒಂದೊಂದು ಕಲಿತಾ ಇರ್ತೀವಿ. ಒಬ್ಬೊಬ್ಬರು ರೂಡ್ ಇರ್ತಾರೆ, ಒಬ್ಬರು ಪೊಲೈಟ್ ಇರ್ತಾರೆ, ಒಬ್ಬೊಬ್ರು ಆ್ಯಂಗ್ರಿ ಇರ್ತಾರೆ, ಒಬ್ಬರು ಶಾರ್ಟ್ ಟೆಂಪರ್ ಇರ್ತಾರೆ. ಸೊ ದೇರ್ ಮೆನಿ ಥಿಂಗ್ಸ್. ಬಟ್ ಅವನ್ನೆಲ್ಲ ನಾವು ಆ್ಯಸ್ ಅ ಲೀಡರ್, ಆ್ಯಸ್ ಅ CEO ಆಗಲಿ ಅಥವಾ ಆ್ಯಸ್ ಅ ಲೀಡರ್, ಅವನ್ನೆಲ್ಲ ನಾವು ಒಂದೇ ಲೆವೆಲ್ ನೋಡಿಬಿಟ್ಟು ಅಕ್ಸೆಪ್ಟ್ ಮಾಡಿಕೊಂಡು ಅವ್ರಿಗೆ ಏನೇನು ಸಪೋರ್ಟ್ ಬೇಕೋ ಅದನ್ನು ಮಾಡಿಕೊಂಡು ಎಂಡ್ ಆಫ್ ದ ಡೇ ವಾಟ್ ಕಂಪನಿ ನೀಡ್ಸ್ ಟು ಗ್ರೋ, ಅದೇ ಒಂದು ವಿಷನ್ನು. ಆವಾಗ ಎವ್ರಿ ಡೇ, ಆಸ್ ಐ ಸೆಡ್, ಎವ್ರಿ ಡೇ ಇಸ್ ಅ ಲರ್ನಿಂಗ್. ಎವ್ರಿ ಡೇ ಇಸ್ ಅ ಲರ್ನಿಂಗ್. ಆನೆಸ್ಟ್ಲಿ ಟಿಲ್ ಟುಡೇ ಐ ಲರ್ನ್ ಎವ್ರಿ ಡೇ ಸಮಥಿಂಗ್ ನ್ಯೂ ಫಾರ್ ಶೋರ್. ಆ್ಯಂಡ್ ಐ ರೀಡ್ ಲಾಟ್ ಆಫ್ ಬುಕ್ಸ್. ಸೊ ದಟ್ ಗಿವ್ಸ್ ಮಿ ಲಾಟ್ ಆಫ್ ಇನ್ಫಾರ್ಮೇಷನ್ ಹೌ ಟು ಹ್ಯಾಂಡಲ್ ಸಿಚುವೇಷನ್ಸ್. ಮೇನ್ ಅಂದರೆ ಅದೊಂದು ವೆರಿ ಇಂಪಾರ್ಟೆಂಟ್ ಇಸ್ ಹೌ ಡು ಯು ಹ್ಯಾಂಡಲ್ ದ ಸಿಚುವೇಷನ್, ಪಾಸಿಟಿವ್ ಆರ್ ನೆಗೆಟಿವ್. ಪಾಸಿಟಿವ್ ಬಂದಾಗ ಜಾಸ್ತಿ ಎಕ್ಸೈಟ್ ಆಗಲ್ಲ, ನೆಗೆಟಿವ್ ಬಂದಾಗ ಜಾಸ್ತಿ ಡೌನು, ಡಿಪ್ರೆಷನ್ಗೂ ಹೋಗಲ್ಲ. ಓಕೆ, ಲೆಟ್ಸ್ ಟೇಕ್ ಬೋತ್. ಟೇಕ್ ಸಮ್ ಟೈಮ್, ಥಿಂಕ್ ವಾಟ್ ಟು ಡೂ. ಇಫ್ ಇಟ್ ಇಸ್ ನೆಗೆಟಿವ್ ಏನು ಮಾಡ್ಬೋದು ಅಂತ ವಿಚಾರ ಮಾಡಿ ಸೊಲ್ಯೂಷನ್ ಫೈಂಡ್ ಔಟ್ ಮಾಡ್ತೀವಿ. ಇಫ್ ಇಟ್ ಇಸ್ ಪಾಸಿಟಿವ್, ದೇರ್ ಇಸ್ ನಥಿಂಗ್ ಟು ವರಿ, ವಿಲ್ ಜಸ್ಟ್ ಎಂಜಾಯ್ ದಿ ಮೂಮೆಂಟ್. ಸಕ್ಸಸ್ ಇಸ್ ನಾಟ್ ಅ ಡೆಸ್ಟಿನೇಷನ್, ಇಟ್ ಇಸ್ ಅ ಜರ್ನಿ. ಸೊ ಯು ಹ್ಯಾವ್ ಟು ಎಂಜಾಯ್ ಎವ್ರಿ ಡೇ. ಅದೇ ನಾನು ಎವ್ರಿ ಡೇ ಚೆನ್ನಾಗಿರುತ್ತೆ, ಎವ್ರಿ ಡೇ ಮೈಲ್ ಸ್ಟೋನ್ ಆಗುತ್ತೆ, ನನಗೆ ಎವ್ರಿ ಡೇ ಸಕ್ಸಸ್ ಸಿಗುತ್ತೆ ಅಂದರೆ ಆಗಲ್ಲ. ಸೊ ಎವ್ರಿ ಡೇ ಒಂದೊಂದು ಬೇರೆ ಬೇರೆನೇ ಇರುತ್ತೆ. ಸೊ ಲೆಟ್ಸ್ ಅಕ್ಸೆಪ್ಟ್ ಇಟ್ ಆ್ಯಸ್ ಇಟ್ ಕಮ್ಸ್, ಬಟ್ ವಿ ನೋ ವೇರ್ ಟು ರೀಚ್. ಆ ಥರ ಹೋಗ್ತಾ ಇರಬೇಕು. ಸರ್, ನೀವು ಹೇಳಿದ್ರಿ ನಾವು ಸುಮಾರು ಜನ ಕ್ಲೈಂಟ್ಸ್ನ ಟ್ರೈನ್ ಮಾಡಿದ್ವಿ ಅಂತ. ಸೊ ನೀವು ಟ್ರೈನ್ ಮಾಡೋದು ಬರೀ ಟ್ರೈನಿಂಗ್ ಅವಧಿ ಮಾತ್ರ ಸೀಮಿತನಾ, ಅಥವಾ ಅವ್ರ ಒಂದು ಪೊಸಿಷನ್ಗೆ ಹೋದ್ಮೇಲೂ ನೀವು ಕನೆಕ್ಟಲ್ಲಿ ಇರ್ತೀರಾ? ಡಿಪೆಂಡ್ಸ್, ಕೇಸ್ ಟು ಕೇಸ್. ಒಬ್ಬೊಬ್ಬರು ಟಚಲ್ಲಿ ಇರ್ತಾರೆ, ಒಬ್ಬೊಬ್ಬರು ಇರಲ್ಲ. ಅದೇ ಹೇಳಿದ್ನಲ್ಲ, ಡಿಫ್ರೆಂಟ್ ಮಾಡೆಲ್ಸ್ ಇದೆ. ಒಂದಷ್ಟು ಜನ ಟ್ರೈನಿಂಗ್ ಮಾಡಿರ್ತೀವಿ, ಅವ್ರು ಟ್ರೈನಿಂಗ್ ಆದ ತಕ್ಷಣ ಏನು ಬಿಟ್ಟು ಹೋಗ್ತಾರೆ. ಒಂದಷ್ಟು ಜನ ಇಲ್ಲ ಸರ್, ನಾವಿಲ್ಲ ಕಂಟಿನ್ಯೂ ವರ್ಕ್ ಮಾಡ್ತೀವಿ, ಟ್ರಂಪಲಿನ್ ತುಂಬ ಚೆನ್ನಾಗಿದೆ, ವರ್ಕ್ ಎನ್ವೈರ್ಮೆಂಟ್ ಆಗಲಿ, ನಮ್ಗೆ ಇನ್ನೂ ಹೆಚ್ಚು ಸ್ಕೋಪ್ ಸಿಗುತ್ತೆ ಕಲಿಯೋಕ್ಕೆ ಅಂತ. ಸೊ ಡಿಪೆಂಡ್ಸ್. ಅವ್ರನ್ನ ಇಲ್ಲೇ ಟ್ರೈನಿಂಗ್ ಕಂಪ್ಲೀಟ್ ಆದ ತಕ್ಷಣ ಇಲ್ಲೇ ಕಂಟಿನ್ಯೂ ಮಾಡ್ತಾರೆ, ಅವ್ರ ಜೊತೆಗೆ ಕಂಟಿನ್ಯೂ ಇದೇ ಇರ್ತೀವಿ ಎವ್ರಿ ಡೇ. ಬಟ್ ಬಿಟ್ಟು ಹೋದವರು ಅವ್ರು ಟಚಲ್ಲಿ ಇರ್ತಾರೆ, ಅವ್ರಿಗೇನೋ ಸಪೋರ್ಟ್ ಬೇಕಾಯಿತು ಅಥವಾ ಹೆಲ್ಪ್ ಬೇಕಾಯಿತು ಕೆಲಸದಲ್ಲಿ ಅಂದಾಗ ಅಪ್ರೋಚ್ ಮಾಡೇ ಮಾಡ್ತಾರೆ. ನನ್ನ ಅಪ್ರೋಚ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಮ್ಮ ಟೆಕ್ನಿಕಲ್ ಟೀಮ್ ಆಗಲಿ, ಟ್ರೈನಿಂಗ್ ಟೀಮಲ್ಲಿ ಅವ್ರ ಟಚಲ್ಲಿ ಇದ್ದೇ ಇರ್ತಾರೆ. ಸೊ ವರ್ ದೇರ್ ಆಲ್ವೇಸ್ ಟು ಸಪೋರ್ಟ್ ದೆಮ್. ಟ್ರಂಪ್ಲಿನ್ ಮೀನಿಂಗೇ ಅದೇ. ನಾವು ಟ್ರಂಪ್ಲಿನ್ ಸ್ಟಾರ್ಟ್ ಮಾಡ್ಬೇಕಂದಾಗ ಏನಂತ ಹೆಸರಿಡೋಣ ಅಂತಾಗ ಟ್ರಂಪ್ಲಾನ್ ಅಂತ ಒಂದು ನೇಮ್ ತೊಗೊಂಡ್ವಿ. ಟ್ರಂಪ್ಲಾನ್ ಮೀನಿಂಗ್ ಈಸ್ ನಥಿಂಗ್ ಬಟ್ ಸ್ಟೆಪ್ಪಿಂಗ್ ಸ್ಟೋನ್ಸ್. ಅಂದರೆ ನಿಮ್ಮ ಕರಿಯರ್ಗೆ ನಾವು ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಆಗ್ತೀವಿ, ಆ ಮೀನಿಂಗ್ ತೊಗೊಂಡ್ಬಿಟ್ಟು ಅದಕ್ಕೆ ಟ್ರಂಪ್ಲಿನ್ ಅಕಾಡೆಮಿ ಅಂತ ಇಡೋಣ. ಬಟ್ ಟ್ರಂಪ್ಲಾನ್ ಅಂತ ಬಂದಿದ್ದು. ಬಟ್ ಆಮೇಲೆ ಅವರು ಇಲ್ಲ, ಟ್ರಂಪ್ಲಾನ್ ಅಂದರೆ ಅವಾಗ ಟ್ರಂಪದ್ದು ಭಾಳ ಇದು ನಡೀತಾ ಇದೆ, ಎಲ್ಲರೂ ಹಂಗೆ ಅನ್ಕೋತಾರೆ ಅಂದ್ಬಿಟ್ಟು ಅದನ್ನು ಫ್ರೆಂಚಿಗೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಟ್ರಂಪ್ಲಾನ್ ಇದ್ದದನ್ನ ಟ್ರಂಪ್ಲಿನ್ ಮಾಡಿದ್ವಿ. ಆ್ಯಕ್ಚುಲಿ ಟ್ರಂಪ್ಲಿನ್ ಮೀನಿಂಗ್ ಇಟ್ ಸೆಲ್ಫ್ ಇಸ್ ಸ್ಟೆಪ್ಪಿಂಗ್ ಸ್ಟೋನ್ಸ್. ಸೊ ನಮ್ಮ ವಿಷನ್ ಅದೇ ಇತ್ತು, ತುಂಬ ಜನಕ್ಕೆ ಟ್ರೈನಿಂಗ್ ಕೊಡೋಣ, ಜಾಬ್ ಅಪರ್ಚುನಿಟಿ ಕ್ರಿಯೇಟ್ ಮಾಡೋಣ, ಅವ್ರಿಗೆ ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡೋಣ, ಅವ್ರಿಗೆ ಕರಿಯರ್ಗೆ ಹೆಲ್ಪ್ ಮಾಡೋಣ ಅಂತ. ಸೊ ಹಂಗಿದ್ದಾಗ ಆ ವಿಷನ್ನ ಫುಲ್ಫಿಲ್ ಮಾಡ್ಬೇಕಂದ್ರೆ ಇಲ್ಲ ನೀನು ಮುಗೀತು, ನಿನ್ನ ಟ್ರೈನಿಂಗ್ ಆಯಿತು ಹೋಗ್ಬಿಡು ಅಂತ ಎಲ್ಲ ಹೇಳಲ್ಲ. ವಿ ಆರ್ ದೇರ್ ಆಲ್ವೇಸ್ ದೇರ್ ಟು ಸಪೋರ್ಟ್ ದೆಮ್ ಎನಿ ಟೈಮ್ ದೇ ನೀಡ್. ಕೆ ಟ್ರಂಪ್ಲಿನ್ದು ನೆಕ್ಸ್ಟ್ ವಿಷನ್ಸ್ ಏನು? ಟ್ರಂಪ್ಲಿನ್ ಈಸ್ ಡೂಯಿಂಗ್ ರಿಯಲಿ ಗುಡ್ ನೌ. ಆ್ಯಸ್ ಐ ಸೆಡ್, ಇಬ್ಬರು ಸ್ಟಾರ್ಟ್ ಮಾಡಿದ್ವಿ, ಇವಾಗ ಮೋರ್ ದೆನ್ 150+ ಇದ್ದೀವಿ. ಐ ಹ್ಯಾವ್ ಆಲ್ ದಿ ಡಿಪಾರ್ಟ್ಮೆಂಟ್ಸ್, HR, ಸೇಲ್ಸು, ಫೈನಾನ್ಸು, ಆಮೇಲೆ PMO ಟೀಮು, ಎಲ್ಲ ಟೀಮ್ ಇದೆ. ಇಟ್ಸ್ ಲೈಕ್ ಆಟೋ ಪೈಲಟ್ ನಾವು. ನಂದು ಇಂಟರ್ವ್ಯೂಷನ್ ಅಷ್ಟೊಂದು ಬೇಕಾಗೇ ಇಲ್ಲ. ಸಾಮ್ರಾಟ್ ಇಸ್ ದೇರ್ ಟೇಕಿಂಗ್ ಕೇರ್ ಆಫ್ ಮೋರ್ ಆನ್ ಟೆಕ್ನಿಕಲ್ ಪಾರ್ಟು. CTO ಇದ್ದಾರೆ, ಟೆಕ್ನಿಕಲ್ ಪಾರ್ಟ್. ಡೆಲಿವರಿ ವಿ ಹ್ಯಾವ್ ಅ ಬಿಗ್ ಟೀಮ್, ಮೋರ್ ದೆನ್ 100+ ಡೆಲಿವರಿ ವರ್ಕ್ ಮಾಡ್ತಿದ್ದಾರೆ. ಸೊ ನಮ್ದು ಅಷ್ಟೊಂದು ಇನ್ವಾಲ್ವ್ಮೆಂಟು ಅಥವಾ ಅದು ಬರ್ತಾಯಿಲ್ಲ. ಅದೇ ಡೆಲಿವರಿ ಎಂಟರ್ಪ್ರನರ್ ಅಲ್ವಾ. ಸೊ ಮುಗೀತು, ಇವಾಗ ಒಂದು ಸೆಟಪ್ ಮಾಡಿದ್ವಿ, ಸ್ಟ್ರಕ್ಚರ್ ಮಾಡಿದ್ವಿ, ಸ್ಟ್ರೀಮ್ ಲೈನ್ ಆಯಿತು, ಆಪ್ರೇಷನ್ಸ್ ಎಲ್ಲ ಚೆನ್ನಾಗಿ ನಡೀತಿದೆ. ಸೊ ನಂದು ಇನ್ವಾಲ್ವ್ಮೆಂಟ್ ಕಡಿಮೆ ಆಗುತ್ತೆ. ಇವಾಗ ನಂದು ಏನಂದರೆ ಮಾನಿಟರ್ ಮಾಡಬೇಕಷ್ಟೇ, ಅಷ್ಟೊಂದಿಲ್ಲ. ಬಟ್ ಐ ವಿಲ್ ಬಿ ವರ್ಕಿಂಗ್ ಮೋರ್ ಟುವರ್ಡ್ಸ್ ಆನ್ ಗ್ರೋತ್ ಆಫ್ ದಿ ಕಂಪನಿ, ಸ್ಟ್ರಾಟಜಿ, ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಇದನ್ನು ಇಲ್ಲಿವರೆಗೂ ಬಂದ್ವಿ, ಇಲ್ಲಿಂದ ಏನು ಮಾಡಬೇಕು ನೆಕ್ಸ್ಟು, ಇದನ್ನು ಹೌ ಟು ಟೇಕ್ ಇಟ್ ಫಾರ್ವರ್ಡ್ ಟು ನೆಕ್ಸ್ಟ್ ಲೆವೆಲ್. ಸೊ ಅಲ್ಲಿ ನಾನು ಎಕ್ಸ್ಪಾನ್ಷನ್ಸ್ ಪ್ಲ್ಯಾನು, ಅದಕ್ಕೆ ನಾವು ಒಂದಷ್ಟು ಫ್ರಾಂಚೈಸಿ ಓಪನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ. ಕರ್ನಾಟಕದಲ್ಲಿ ಆಗಿರೋ ಟ್ರೈನಿಂಗ್ ಈಗ ಬೆಂಗಳೂರಲ್ಲಿ ಅಷ್ಟೇ ಇರೋದು. ಸೊ ಗೋಯಿಂಗ್ ಫಾರ್ವರ್ಡ್ ಕರ್ನಾಟಕದಲ್ಲಿ ಬೇರೆ ಬೇರೆ ಸಿಟಿ ಲೈಕ್ ಹುಬ್ಳಿ, ಧಾರವಾಡ, ಬೆಲ್ಗಾಮ್, ಮೈಸೂರು ಎಲ್ಲ ಕಡೆ ಫ್ರಾಂಚೈಸಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಇದೊಂದು ಎಕ್ಸ್ಪಾನ್ಷನ್ ಪ್ಲ್ಯಾನ್ ಇದೆ. ಆಮೇಲೆ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಬ್ರಾಂಚಸ್ಗಳನ್ನ ಮಾಡೋ ಪ್ಲ್ಯಾನಲ್ಲಿದ್ದೀವಿ. ಆಲ್ರೆಡಿ ನಾವು ಹೆಂಗೆ ಮಾಡ್ತೀವಿ ಅಂದರೆ
ವಿ ವರ್ಕ್ ವಿತ್ ಲೋಕಲ್ ಪಾರ್ಟ್ನರ್ಸ್. ಆ ಕಂಟ್ರಿ ಲೋಕಲ್ ಪಾರ್ಟ್ನರ್ಗಳ ಜೊತೆ ಟೈಪ್ ಮಾಡಿರ್ತೀವಿ. ಬಟ್ ಅಲ್ಲಿ ಇನ್ನೊಂದು ಸ್ವಲ್ಪ ಸ್ಕಿಲ್ ಡೆವಲಪ್ಮೆಂಟ್ನ ಜಾಸ್ತಿ ಫೋಕಸ್ ಮಾಡೋಣ, ಅವ್ರಿಗೆ ಇನ್ನು ಅಲ್ಲಿ ನಮ್ಮದು ಟ್ರಂಪ್ಲಿನ್ನೇ ಒಂದು ಬ್ರ್ಯಾಂಡ್ ಮಾಡೋಣ ಅಂತ ಒಂದು ಪ್ಲಾನ್ ಇದೆ. ಸೊ ದೀಸ್ ಆರ್ ಅವರ್ ಲಾಂಗ್ ಟರ್ಮ್ ಪ್ಲಾನ್ಸ್. ವಿಲ್ ಗ್ರೋ, ವಿ ವಾಂಟ್ ಟು ಗ್ರೋ ಟು ನೆಕ್ಸ್ಟ್ ಲೆವೆಲ್. ಡೆಫಿನೆಟ್ಲಿ ಸ್ಟ್ರಾಟಜಿಕ್ ಗ್ರೋತ್ ಅಂದಾಗ ಅಥವಾ ರೆವಿನ್ಯೂ ಗ್ರೋತು, ಆಮೇಲೆ ಇವ್ಯಾಲ್ಯೂಯೇಷನ್ ಬರುತ್ತೆ. ಇವಾಗ 10 years ಆಯಿತು. ಸೊ ಇಟ್ಸ್ ಅ ಬೂಟ್ ಸ್ಟಾಪ್ ಕಂಪ್ನಿ. ಬೂಟ್ ಸ್ಟಾಪ್ ಅಂತಂದರೆ ವಿದೌಟ್ ಎನಿ ಇನ್ವೆಸ್ಟರ್ಸ್ ಫ್ರಮ್ ಔಟ್ಸೈಡ್. ವಿ ಹ್ಯಾವ್ 100% ಇಕ್ವಿಟಿ ವಿತ್ ಅಸ್ ಓನ್ಲಿ. ಯಾರಿಗೂ $1 ಇಕ್ವಿಟಿನೂ ಯಾರಿಗೂ ಕೊಟ್ಟಿಲ್ಲ ಇಲ್ಲಿವರೆಗೂ. ಸೊ ನಾವು ನೆಕ್ಸ್ಟ್ ಲೆವೆಲ್ಲು ಇನ್ವೆಸ್ಟರ್ಸ್ ತೊಗೊಂಬರೋದು, ನೆಕ್ಸ್ಟ್ ಎಕ್ಸ್ಪಾನ್ಷನ್ ಪ್ಲಾನ್ ಮಾಡ್ಕೊಂಡು ಸ್ಕೇಲ್ ಅಪ್ಪು, ಅದೇ ಇಂಟರ್ನ್ಯಾಷನಲ್ ಬ್ರಾಂಚಸ್, ಫ್ರಾಂಚೈಸಸ್ ಇನ್ ಪ್ಯಾನ್ ಇಂಡಿಯಾ. ಸೊ ದೀಸ್ ಆರ್ ಲಾಂಗ್ ಟರ್ಮ್ ಪ್ಲಾನ್ಸ್ ಆ್ಯಂಡ್ ವಿಷನ್ಸ್. ಅಪಾರ್ಟ್ ಫ್ರಮ್ ದಿಸ್, ನೀವು KK ಬಿಸ್ನೆಸ್ ಸ್ಟಾಕ್ ಬಗ್ಗೆ ಹೇಳಬೇಕು ಅಂದರೆ ಏನು ಹೇಳ್ತೀರಾ? KK Business Talk is my another dream. ಹೊರಟಿದೆ ಈಗೀಗ ಜಗದ ಕನಸು ಬೆನ್ನತ್ತಿ ತಲುಪಿದೆ.